टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯ ಬಿಜೆಪಿಯಲ್ಲಿ ಧಗಧಗಿಸ್ತಾ ಇರುವಂತಹ ಬಂಡಾಯದ ಬೆಂಕಿ ದೆಹಲಿಗೂ ವ್ಯಾಪಿಸಿದೆ. ವಿಜೇಂದ್ರ ವಿರುದ್ಧ ಸಮರ ಸಾರಿರುವ ಯತ್ನಾಳ್ ಟೀಮ್ ದೆಹಲಿಯಲ್ಲಿ ಕೆಲ ನಾಯಕರ ಭೇಟಿಯಾಗಿ ದಾಳ ಉರುಳಿಸಿದೆ. ಮತ್ತೊಂದು ಕಡೆ ರೆಬೆಲ್ಸ್ಗೆ ಗುನ್ನ ಹಾಕುವುದಕ್ಕೆ ಗುರಾಣಿ ಹಿಡಿದು ನಿಂತಿರುವಂತಹ ವಿಜೇಂದ್ರ ಪಡೆ ಒಳಗೊಳಗೆ ಗೇಮ್ ಪ್ಲಾನ್ ಮಾಡ್ತಾ ಇದೆ. ಯತ್ನಾಳ್ ವಿಜೇಂದ್ರ ಬಣದ ನಡುವೆ ಮಹಾಕದನ. ದೆಹಲಿಯಲ್ಲಿ ಯತ್ನಾಳ್ ಟೀಮ್ ದಲಿತ ಲಿಂಗಾಯತ ಅಸ್ತ್ರ. ರೆಬೆಲ್ಸ್ ರಣತಂತ್ರಕ್ಕೆ ವಿಜೇಂದ್ರ ಬಣದಿಂದ ಪ್ರತಿತಂತ್ರ. ವಿಜೇಂದ್ರ ವಿರುದ್ಧ ಸಮರ ಸಾರಿರೋ ಯತ್ನಾಳ್ ಟೀಮ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯಾಗಿದ್ದಾರೆ. ಪಡೆ ಕಟ್ಟಿಕೊಂಡು ದೆಹಲಿಯಲ್ಲಿ ದೂರಿನ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಬಿವೈ ವಿಜಯೇಂದ್ರರನ್ನ ಪಟ್ಟದಿಂದ ಕೆಳಗಿಳಿಸಲು ಯತ್ನಾಳ್ ಬಣ ಕೆಲ ಸ್ಟ್ರಾಟಜಿ ಮಾಡ್ತಿದೆ. ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ಹೈಕಮಾಂಡ್ ನಾಯಕರ ಬಳಿ ಮೊದಲು ದೂರು ಕೊಟ್ಟಿದ್ರು. ಈ ಮೂಲಕ ಇಡೀ ತಂಡ ದಲಿತ ಹಾಗೂ ಒಬಿಸಿ ಅಸ್ತ್ರ ಪ್ರಯೋಗವನ್ನ ಯಶಸ್ವಿಯಾಗಿ ಮಾಡಿತು. ಈಗ ಲಿಂಗಾಯತ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಿದೆ. ಏನದು ಅಸ್ತ್ರ ಅಂತ ತೋರಿಸ್ತೀವಿ ನೋಡಿ. ಇಡೀ ಲಿಂಗಾಯತ ಸಮುದಾಯ ಬಿವೈವಿ ಹಿಂದೆ ಇಲ್ಲ. ಯಡಿಯೂರಪ್ಪನವರ ವರ್ಚಸ್ಸು ವಿಜಯೇಂದ್ರಗಿಲ್ಲ. ವಿಜಯೇಂದ್ರರನ್ನ ಬದಲಿಸಿದ್ರೆ ಯಾವುದೇ ಹಿನ್ನಡೆಯಾಗೋದಿಲ್ಲ ಅಂತಿರೋ ಲಿಂಗಾಯತ ನಾಯಕರು ಅಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರರನ್ನ ಬದಲಿಸುವಂತೆ ಮನವಿ ಮಾಡಲು ಮುಂದಾಗಿದ್ದಾರೆ. ಇದರ ಜೊತೆಗೆ ಯತ್ನಾಳ್ ಬಣಕ್ಕೆ ತಟಸ್ಥ ಗುಂಪಿನಲ್ಲಿರೋ ನಾಯಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಬಿವೈವಿ ವಿರುದ್ಧ ವರಿಷ್ಠರಿಗೆ ಸಂದೇಶ ರವಾನಿಸಲಿದ್ದಾರೆ. ಹೌದು, ಎಲ್ಲ ಲಿಂಗಾಯತ ಲೀಡರ್ಗಳು ಏನಾದಾರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಆ ಅಧ್ಯಾಯ ಮುಗಿದು ಹೋಗಿದೆ. ಅದು ಕ್ಲೋಸ್ ಚಾಪ್ಟರು, ಕ್ಲೋಸ್ ಫೈಲು, ರಿವೈವಲ್ ಆಗುವಂಥದ್ದಿಲ್ಲ. ಯಾರೂ ಇಲ್ಲರಿ. ಯಾರು ಒಂದು ಎರಡು ಮೂರು ಸ್ವಾಮಿ ಪೇಮೆಂಟ್ ಸ್ವಾಮಿಗಳು ಅದಾರ, ಅವ್ರು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಪೇಮೆಂಟ್ ಸ್ವಾಮಿಗಳು ಒಂದಿಷ್ಟು ಇರ್ತಾರೆ, ಅವ್ರು 1 ಲಕ್ಷ ಕೊಟ್ಟುಕೊಳ್ಳೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ. ಸಂಸದ ಬಸವರಾಜ ಬೊಮ್ಮಾಯಿಯನ್ನ ಭೇಟಿಯಾಗಿರೋ ಯತ್ನಾಳ್ ತಂಡ ಹೋರಾಟದ ನೇತೃತ್ವ ವಹಿಸಲು ಮನವಿ ಮಾಡಿದೆ ಎನ್ನಲಾಗಿದೆ. ಅಷ್ಟೇ ಅಲ್ಲ, ವಿಜಯೇಂದ್ರ ಚಾರಿತ್ರ್ಯಹೀನ ಅಂತ ಯತ್ನಾಳ್ ಗುಟ್ರು ಹಾಕಿದ್ದಾರೆ. ಇದಕ್ಕೆ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಟಕ್ಕರ್ ಕೊಟ್ಟಿದ್ದಾರೆ. ನಿನ್ನ ಬಲ್ಲಿ ಒಳ್ಳೆಯ ಗುಣ ಇಲ್ಲ, ಕ್ಯಾರೆಕ್ಟರ್ ಲೆಸ್ ಅದಿ, ಭ್ರಷ್ಟ ಅದಿ. ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ಒಂದು ಕುತ್ತಿದೆ. ನೀವ್ ಯಾಕೆ ಹೈಕಮಾಂಡ್ ನಿಮ್ಮನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಲ್ಲ? ಅದನ್ನ ಬಿಟ್ಟು ನೀವು ಇಲ್ಲಿ ಊರು ತಿರುಗಾಡಿ ನೀವು ಪಕ್ಷದ ಮುಖಂಡರ ವಿರುದ್ಧ ಹೇಳಿಕೆಗಳನ್ನು ಕೊಡುವಂತ ಕೆಲಸ ತಕ್ಷಣ ನಿಲ್ಬೇಕು. ನಾವೇನಿದ್ದೇವೆ ಎಲ್ಲರೂ ಒಗ್ಗಟ್ಟಿನಿಂದ ದೆಹಲಿಗೆ ಹೋಗಿ ನಾವು ನಿಮ್ಮ ವಿರುದ್ಧ ದೂರು ಕೊಡ್ಬೇಕಾಗ್ತದ. ತೆರೆ ಎಳೆಯುವಂತ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಪಕ್ಷದ ನಾಯಕರು ದಂಗೆ ಏಳಬೇಕಾದಂತ ಸ್ಥಿತಿ ಬರ್ತದೆ ಅಂತ ಹೇಳಿಕೆ ಬಯಸ್ತದೆ. ವಿಜಯೇಂದ್ರ ಯತ್ನಾಳ್ ಬಣದ ಮಧ್ಯೆ ಶುಭ ಸುದ್ದಿ ಸಮರ. ಫೆಬ್ರವರಿ 10ರಂದು ವರಿಷ್ಠರು ಶುಭ ಸುದ್ದಿ ಕೊಡ್ತಾರೆ ಅಂತ ಯತ್ನಾಳ್ ಬಣ ವಿಶ್ವಾಸದಿಂದ ಹೇಳ್ತಿದೆ. ಆದ್ರೆ ಇದಕ್ಕೆ ತಿರುಗೇಟು ಕೊಟ್ಟ ಬಿವೈವಿ ಬಣ ವಿಜಯೇಂದ್ರ ಮುಂದುವರಿಯೋದೇ ಗುಡ್ ನ್ಯೂಸ್ ಅಂದಿದೆ. ಈ ಒಂದು ಪ್ರವಾಸದಿಂದ ಒಳ್ಳೆಯ ಸಂದೇಶವನ್ನು ಕರ್ನಾಟಕಕ್ಕೆ ಕೊಡ್ತಾರೆ. ಇದು ಒಂದು ಒಳ್ಳೆಯ ಸುದ್ದಿ ಬರ್ತದೆ. ಒಳ್ಳೆ ಸುದ್ದಿ ಅಂದ್ರೆ ಸರ್ ಹೆಂಗೆ ಸರ್ ನೀವು ಅರ್ಥ ಮಾಡ್ಕೋಬೋದಲ್ಲ? ಅಂದ್ರೆ ವಿಜಯೇಂದ್ರ ಅವರು ಬದಲಾವಣೆ ಆಗ್ತದೆ ಸರ್. ಅದೆಲ್ಲ ಒಳ್ಳೆ ಸುದ್ದಿ ಕೊಡ್ತಾರೆ ಸರ್. ಅಂದ್ರೆ ಯಾರು ಕೊಡ್ತಾರೆ, ಹೆಂಗೆ ಸರ್? ರಾಷ್ಟ್ರದ ನಾಯಕರು. ವಿಶ್ವಾಸ ಇದೆಯಾ ಸರ್ ವಿಜಯೇಂದ್ರ ಅವರು ಬದಲಾಗ್ತಾರೆ ಅಂತ? ನಿಮ್ಮ ಹೋರಾಟಕ್ಕೆ ಸಿಗುತ್ತೆ, ಜಯ ಸಿಗುತ್ತೆ ನಮ್ಗೆ? ಎಷ್ಟು ದಿನದಲ್ಲಿ ನಿರೀಕ್ಷೆ ಮಾಡಿ? 10ನೇ ತಾರೀಕು ಆದ್ಮೇಲೆ. 10ನೇ ತಾರೀಕು ಶುಭ ಸುದ್ದಿ ಅಂದ್ರೆ ಏನು? ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ, ಅದೇ ಗುಡ್ ನ್ಯೂಸ್. ಅದನ್ನೇ ಸುದ್ದಿ ಮಾಡಿ, ಅದೇ ಸುದ್ದಿ, ಇದೇ ಗುಡ್ ನ್ಯೂಸ್. ಯತ್ನಾಳ್ ಮಾತಿಗೂ ಕೆರಳಿರೋ ರೇಣುಕಾಚಾರ್ಯ ನಿನಗೆ ರಾಜಕೀಯ ಜನ್ಮ ಕೊಟ್ಟಿದ್ದೆ ಬಿಎಸ್ವೈ ಅಂತ ಏಕವಚನದಲ್ಲೇ ಗುಡುಗಿದ್ದಾರೆ. ನನ್ನಂತರೂ ಸತತವಾಗಿ ತಿಳ್ಕೊತ ಬಂದಿರಿ ಯಡಿಯೂರಪ್ಪ, ನಿನ್ನ ಮಗನ ಸಲುವಾಗಿ, ನಿನ್ನ ಸಲುವಾಗಿ. ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನಿನಗೆ ಒಟ್ಟ ಯಡಿಯೂರಪ್ಪಗಂತರೂ ನಾನು ನೋಡಿದ್ರೆ ಕಸಿ ಬಿಸಿ ಆಹಾ ನೋಡ್ಬೇಕು ಅವ್ನ ಮುಖ. ಆಹಾ ನಮ್ಮ ಯಡಿಯೂರಪ್ಪಂದ್ರು. ಯಡಿಯೂರಪ್ಪ ಅಪ್ಪು ಪಟ್ಟಿಶೆಟ್ಟಿ ಟಿಕೆಟ್ ಕೊಡಿದ್ರೆ ನೀನು ಶಾಸಕನಾಗ್ತಿರ್ಲಿಲ್ಲ. ನಿನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೆ ಬಿಜೆಪಿ, ಯಡಿಯೂರಪ್ಪ ಮರಿಬಾರ್ದು. ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ರಾಮುಲು ಕಣ್ಣು. ಬಿಜೆಪಿ ರಾಜ್ಯಾಧ್ಯಕ್ಷ ರಾಮುಲು ಆದ್ರೆ ನಮ್ದೇನೂ ತಕರಾರಿಲ್ಲ ಅಂತ ಯತ್ನಾಳ್ ಬಣ ಹೇಳ್ತಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ರಾಮುಲು ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಯಾದ್ರೆ ನಾನು ಸಿದ್ಧ ಅಂತ ಹೇಳಿದ್ದಾರೆ.
ನನಗೆ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಖಂಡಿತ ಬದಲಾವಣೆಗೆ ಅವಕಾಶ ಇದ್ರೆ ಖಂಡಿತವಾಗಿ ಒಬ್ಬ ಹಿಂದುಳಿದಂತ ಜಾತಿಗೆ ಅವಕಾಶವನ್ನು ಮಾಡಿಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿ ಕಟ್ಟುತ್ತೀವಿ. 224 ಕ್ಷೇತ್ರದಲ್ಲಿ ಪಾರ್ಟಿಯಲ್ಲಿದ್ದಂತ ಎಲ್ಲಾ ಕಾರ್ಯಕರ್ತರನ್ನು ಒಡೆದೇ ಬೆಳೆಸ್ತೀವಿ. ಪುನಃ 2028ರಲ್ಲಿ 150ಕ್ಕೂ ಹೆಚ್ಚು ಸ್ಥಾನಗಳು ತಗೊಂಡ್ಬರುವಂತ ಕೆಲಸ ಎಲ್ಲರೂ ಕೂಡ ಸೇರಿ ಮಾಡುತ್ತೆ. ಕೇಸರಿ ಮನೆಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಹೈಕಮಾಂಡ್ ಭೇಟಿಗೆ ಕಸರತ್ತು ನಡೆಸಿದ್ದ ರೆಬೆಲ್ಸ್ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ವಾಪಸ್ಸಾಗಿದ್ದಾರೆ. ಇತ್ತ ಫೆಬ್ರವರಿ 12ರಂದು ಬೃಹತ್ ಸಭೆ ನಡೆಸಲು ಬಿವೈವಿ ಆಪ್ತರು ನಿರ್ಧರಿಸಿದ್ದಾರೆ. 100ಕ್ಕೂ ಹೆಚ್ಚು ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರನ್ನ ಸೇರಿಸಿ ಯತ್ನಾಳನ್ ಟೀಮ್ ಉಚ್ಚಾಟನೆಗೆ ಒತ್ತಾಯಿಸಲಿದ್ದಾರೆ. ಸಭೆ ಬಳಿಕ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.